ವಿದ್ಯಾವಂತರಿಂದ ದೇಶದ ಭವಿಷ್ಯ ಉಜ್ವಲವಾಗುತ್ತದೆ. ಅದರ ಜೊತೆಗೆ ದೇಶಕ್ಕೆ ಬರುವ ಗಂಡಾಂತರಗಳನ್ನು ದೂರ ಮಾಡ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಶಿಕ್ಷಕರು ಉತ್ತಮ ಶಿಕ್ಷಣ ನೀಡಬೇಕೆಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ತಿಳಿಸಿದರು. ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪೂರ್ವ ಪ್ರಾಥಮಿಕ ಶಾಲೆ ಮತ್ತು FLN ಕಲಿಕಾ ಹಬ್ಬವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಚುನಾವಣೆ ಗೆದ್ದ ನಂತರ ದ್ವೇಷ ರಾಜಕೀಯ ಮಾಡಬಾರದು. ನಾನು ನಮ್ಮಲ್ಲಿರುವ ಜನರಿಗೆ ಸೋತವರೊಂದಿಗೆ ಗೆಳೆತನ ಬೆಳೆಸಿ ಒಳ್ಳೆಯತನ ಬೆರೆಸಲು ತಿಳಿಸಿದ್ದೇನೆ. ನಿಮ್ಮ ಗ್ರಾಮದಲ್ಲಿ ಕಾಮಗಾರಿಗೆ ಪೂಜೆ ಮಾಡಬೇಕು. ನನ್ನನ್ನು ಗೆಲ್ಲಿಸಿದವರು ನೀವೇ ನಿಮ್ಮ ಗ್ರಾಮದಲ್ಲಿನ ಕಾಮಗಾರಿಗಳಿಗೆ ಪೂಜೆ ಮಾಡಬೇಕು. ಏಕೆಂದರೆ ನನ್ನನ್ನು ಗೆಲ್ಲಿಸಿದವರು ನೀವು ಕೂಡ ಶಾಸಕರಿದ್ದಂತೆ. ಅದಕ್ಕಾಗಿ ನಾನು ಪೂಜೆಗಳಿಗೆ ಬರುವುದಿಲ್ಲ ಎಂದು ಶಾಸಕರು ಪೂಜೆಗೆ ಬರುವುದಿಲ್ಲ ಅನ್ನುವವರಿಗೆ ತಿರುಗೇಟು ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಉಪ್ಪಾರಟ್ಟಿ, ಮಾಲ್ದಿನ್ನಿ ಮತ್ತು ಮಮದಾಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಸ್ಥಳೀಯ ಮುಖಂಡರುಗಳಿಂದ ಸತ್ಕಾರ ಸ್ವೀಕರಿಸಿ ಸರ್ಕಾರಿ ಶಾಲೆಗೆ ಭೂದಾನ ಮಾಡಿದ ಮಹನೀಯರಿಗೆ ಶಾಲು ಹೊದಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಇಂಚಿಲ ಮಠದ ಶ್ರೀಗಳು, ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ, ಶ್ಯಾಮಾನಂದ್ ಪೂಜೇರಿ, ಚಿಕ್ಕನಂದಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು, ಮುಖಂಡರಾದ ಡಾಕ್ಟರ್ ಹನುಮಂತ ಯಡ್ರಾವಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಎಷ್ಟೇ ನೀವು ದೊಡ್ಡ ಬಿಲ್ಡಿಂಗ್ ಕಟ್ರಿ, ಎಷ್ಟೇ ಒಂದು ಡ್ಯಾಮ್ ಕಟ್ರಿ, ಆ ಹುಡುಗರು ವಿದ್ಯಾವಂತರಾದ್ರೆ ದೇಶಕ್ಕೆ, ಗ್ರಾಮಕ್ಕೆ, ಪಟ್ಟಣಕ್ಕೆ ಎಲ್ಲ ಭವಿಷ್ಯ ಬರೋದು. ಯಾಕೆ ಮುದ್ದು ಮಕ್ಕಳು ಕೂತಿವತ್ತ ಮುಂದಿನ ಭವಿಷ್ಯ ಹುಡುಗ ಮಕ್ಕಳು. ಅಷ್ಟೇ ಜವಾಬ್ದಾರಿಯಿಂದ ನಾವು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ಊರ ಹಿರಿಯರಿರ್ಬೋದು, ಎಲ್ಲ ಒಂದು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಒಂದು ಹೆಂಗೆ ನೀವು ಹೊಲಗಳಿಗೆ ನೀರು ಹಾಸಿ, ಪ್ರಾಣಿಗಳಿಗೆ ಮೇವು ಹಾಕಿ, ಅಷ್ಟೇ ಥರ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರೆ ಭಾಳ ದೇಶಕ್ಕೆ ಭವಿಷ್ಯ ಬರ್ತದೆ. ಯಾಕಂದ್ರೆ ಎಲ್ಲ ವಿದ್ಯಾವಂತರಾಗಿ ದೇಶಕ್ಕೆ ಎಷ್ಟೇ ನಮಗೆ ದೇಶಕ್ಕೆ ಗಂಡಾಂತರ ಬಂದರೂ ವಿದ್ಯಾವಂತರಿಂದ ಒಂದು ದೇಶಕ್ಕೆ ಗಂಡಾಂತರ ತೊಲಗಿ ಹೋಗ್ತದೆ ಅನ್ನೋ ಸಂದರ್ಭ ಇಚ್ಛೆ ಪಡ್ತೇವೆ. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.